ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುನಿತಾ ಆ್ಯಂಡ್ ಕೋ ಲೈಫ್. ಏನು ಈ ಥರ ಸೀರೆ ಉಟ್ಕೊಂಡು ರೆಡಿ ಆಗಿದ್ದೀನಿ ಅಂತಿದ್ದೀರಾ? ಇವತ್ತು ನಾನು ಬ್ಲೌಸ್ ಪೀಸಿಂದ ವರಮಹಾಲಕ್ಷ್ಮಿ ಪೂಜೆನ ಅಂದರೆ ವರಮಹಾಲಕ್ಷ್ಮಿಗೆ ಹೇಗೆ ಡೆಕೋರೇಷನ್ ಮಾಡೋದು ಅಂತ ಹೇಳ್ಬಿಟ್ಟು ವಿಡಿಯೋನ ಮಾಡ್ತಾ ಇದ್ದೀನಿ. ಎಲ್ಲರೂ ಹಬ್ಬ ಮಾಡಬೇಕು ಅಂತ ತುಂಬ ಆಸೆ ಇರುತ್ತೆ ಎಲ್ರಿಗೂ. ಹೇಗೆ ಸ್ಟಾರ್ಟ್ ಮಾಡೋದು ಅಥವಾ ಬ್ಲೌಸ್ ಪೀಸಿಂದ ಹೇಗೆ ಇದು ಮಾಡೋದು, ಹೇಗೆ ಡೆಕೋರೇಷನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಸೊ ಅಂಥವ್ರಿಗೆಲ್ಲ ಯೂಸ್ ಆಗಲಿ, ತುಂಬ ಈಸಿಯಾಗಿ ಮನೇಲಿ ಹೇಗೆ ಮಾಡ್ಕೊಬೋದು ಅಂತ ನಾನು ಇವತ್ತು ತೋರಿಸ್ತಾ ಇದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ತುಂಬ ಈಸಿಯಾಗಿ ಬ್ಲೌಸ್ ಪೀಸಿಂದ ನಾವು ಹೇಗೆ ಡ್ರೈಪಿಂಗ್ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ. ಸೊ ನಾನು ನಮ್ಮ ಮನೇಲಿ ಈ ಥರ ಒಂದು ಟೇಬಲ್ ಇತ್ತು ಅಂತ ಹೇಳಿಬಿಟ್ಟು ಇದ್ರ ಮೇಲೆ ಒಂದ್ಗಡೆ ಶಾಲ್ ಇತ್ತಿದ್ದು ಹೊಸದು, ಅದನ್ನು ಹಾಕೊಂಡು ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನೆಕ್ಸ್ಟು ಒಂದು ತಟ್ಟೆ ತಗೊಂಡು ಅದಕ್ಕೆ ಅಕ್ಕಿ ಹಾಕಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಒಂದು ಬಿಂದಿಗೆ ಇಟ್ಕೊಳ್ತೀನಿ. ನಿಮ್ಮ ಹತ್ರ ಯಾವ ಬಿಂದಿಗೆ ಇದೆ ಅದನ್ನೇ ನೀವು ಯೂಸ್ ಮಾಡ್ಕೊಳ್ಳಿ. ಒಂದೇ ಬಿಂದಿಗೆ ನಾವು ಸೀರೆ ಉಡಿಸ್ಬೋದು, ಬಟ್ ಇಲ್ಲಿ ನಾನು ಇನ್ನೊಂದು ಈ ಥರ ತಗೊಂಡಿದ್ದೀನಿ ಚಂಪು. ಇದಕ್ಕೆ ಒಂದು ಕೋಲನ್ನು ಕಟ್ಕೊಂಡಿದ್ದೀನಿ. ಸೊ ಈ ರೀತಿ ನೀವು ಒಂದೇ ಇದು ಬಿಂದಿಗೆನ ಇಟ್ಕೋಬೋದು. ಒಂದೇ ಬಿಂದಿಗೆ ದೊಡ್ಡದಾಗಿದ್ರೆ ನಿಮ್ಮ ಹತ್ರ ನೀವು ಇಟ್ಕೋಬೋದು. ಒಂದೇ ಬಿಂದಿಗೆನೂ ನಾವು ಮಾಡ್ಬೋದು. ನಾನು ಸ್ವಲ್ಪ ಹೈಟ್ ಚೆನ್ನಾಗಿ ಬರಲಿ ಅಂತ ಹೇಳ್ಬಿಟ್ಟು ಇನ್ನೂ ಒಂದು ಬಿಂದಿಗೆನ ಇಲ್ಲಿ ಮೇಲ್ಗಡೆ ಚಂಬು ಇಟ್ಕೊಂಡು ಇದಕ್ಕೆ ಒಂದು ಕೋಲನ್ನು ಕಟ್ಕೊಂಡಿದ್ದೀನಿ. ನಿಮ್ಮ ಮನೇಲಿ ಯಾವ ಕೋಲ್ ಇರುತ್ತೆ ನೀವು ಅದನ್ನೇ ಕಟ್ಕೊಂಡು ಈ ಥರ ರೆಡಿ ಮಾಡಿ ಇಟ್ಕೋಬೇಕು. ಸೊ ಈ ಥರ ಬ್ಲೌಸ್ ಪೀಸನ್ನು ನಾನು ತೊಗೊಂಡಿದ್ದೀನಿ. ಸೊ ಇದನ್ನು ನಾವು ಈಗ ಪ್ಲೇಟಿಂಗ್ ಮಾಡ್ಕೊಳ್ಳೋಣ. ಬ್ಲೌಸ್ ಪೀಸ್ ಬಂದ್ಬಿಟ್ಟು ಎರಡೂ ಕಡೆಗೂ ಬಾರ್ಡರ್ ಇದೆ, ಆ ಥರ ಬ್ಲೌಸ್ ಪೀಸನ್ನು ನಾನು ತೊಗೊಂಡಿದ್ದೀನಿ. ಈಗ ಇದನ್ನ ಚಿಕ್ಕದಾಗಿ ನೆರಿಗೆ ಮಾಡ್ಕೋಬೇಕು. ಚಿಕ್ಕದಾಗಿ ಮಾಡ್ಕೊಂಡ್ರೆ ನೆರಿಗೆ ಜಾಸ್ತಿ ಬರುತ್ತಲ್ವ, ಆಗ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಈ ಥರ ಕ್ಲೀನಾಗಿ ಎರಡು ಕೈಯಿಂದ ಈ ಥರ ಮಾಡ್ಕೊಂಡು ಹೋಗ್ಬೇಕಷ್ಟೆ. ನೋಡಿ ಈ ಥರ. ಈಗ ಈ ಕಡೆಗೆ ಇದನ್ನೆಲ್ಲ ನಮ್ಮ ಕೈಯಲ್ಲಿ ಕರೆಕ್ಟಾಗಿ ಮಾಡಿಕೊಂಡು ಬಾರ್ಡ್ರ್ ಒಂದೇ ಲೆವೆಲ್ ಬರೋ ಥರ ಮಾಡಿ ಬಟ್ಟೆ ಕ್ಲಿಪ್ಪಿಂದ ಇದನ್ನು ಈ ಥರ ಇಟ್ಕೊಳ್ಳೋಣ. ಸೊ ಈ ಕಡೆಗೂ ಅಷ್ಟೇ ನೀವು ಈ ಥರ ಬಟ್ಟೆ ಕ್ಲಿಪ್ಪಿಂದ ನಾವು ಈ ಥರ ಹಾಕ್ಕೊಂಡ್ರೆ ಕರೆಕ್ಟಾಗಿ ಬಾರ್ಡ್ರ್ ಒಂದೇ ಲೆವೆಲ್ ಬಂದರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಇದೇ ಥರ ಈಗ ನಾವು ಸೆಂಟ್ರಲ್ಲೂ ಕೂಡ ಸ್ವಲ್ಪ ನೀಟಾಗಿ ನೆರೆಗೆನ ಜೋಡಿಸ್ಕೊಳ್ಳೋಣ. ನೋಡಿ ಹೀಗೆ. ಸೊ ಇದು ಎರಡು ಒಂದೇ ಲೆವೆಲ್ ಬರೋ ಥರ. ಸೊ ಈ ಥರ ಲೆವೆಲ್ ಮಾಡಿ ಸೆಂಟ್ರಲ್ಲಿ ಒಂದು ಪಿನ್ನನ್ನು ಹಾಕೊಳ್ಳೋಣ. ಇವಾಗ ಇದು ರೆಡಿ ಆಯಿತು. ಈಗ ಮೇಲ್ಗಡೆ ಈ ಥರ ಹೈಟ್ ನಿಮ್ಗೆ ಎಷ್ಟು ಬೇಕೋ ನೋಡಿಕೊಂಡು ಇಷ್ಟು ಹೀಗೆ ಹಿಂದ್ಗಡೆ ಹೈಟು ಮೇಲ್ ಬೇಕು ಅಂದರೆ ಹಿಂದ್ಗಡೆ ಇದನ್ನು ಜಾತಿ ಎಕ್ಸ್ಟ್ರಾ ಇರೋದನ್ನ ಹಿಂದ್ಗಡೆ ಇದು ಮಾಡಬೇಕು. ನಾನು ಇನ್ನೊಂದು ಚೂರು ಕೆಳಗಡೆ ತಗೊಳ್ತೀನಿ. ಸೊ ಹೀಗೆ ಸೊ ಇದೆರಡನ್ನೂ ಕೂಡ ಇಲ್ಲಿ ಪಿನ್ನಿಂದ ಇದನ್ನ ಕ್ಲೋಸ್ ಮಾಡಬೇಕು. ಸೊ ಈ ಥರ ಪಿನ್ನಿಂದ ನಾನು ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. ಇವಾಗ ನೆರಿಗೆ ಎಲ್ಲ ಕರೆಕ್ಟಾಗಿ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಸರಗಳನ್ನ ಹಾಕೊಳ್ಳೋಣ.
ನೆಕ್ಸ್ಟ್ ನಾನು ಇದಕ್ಕೆ ಒಂದು ಸೊಂಟದ ಪಟ್ಟಿನ ಹಾಕ್ತಾ ಇದ್ದೀನಿ, ಅಂದ್ರೆ ಶೇಪ್ ಕರೆಕ್ಟಾಗಿ ಬರಲಿ ಅಂತ. ಸೊ ಈ ತರ ಕೋಲಿಂದ ಈ ತರ ಬಟ್ಟೆಯಿಂದ ಈ ತರ ಕವರ್ ಮಾಡ್ಕೋಬೇಕು. ಈ ಕಡೆಗೂ ಅಷ್ಟೇ ಕವರ್ ಮಾಡ್ಕೊಂಡು ಇವಾಗ ಕ್ಲಿಪ್ ತೆಗ್ದ್ಬಿಡೋಣ. ನೆರಿಗೆ ಎಲ್ಲ ಕ್ಲೀನಾಗಿ ಜೋಡಿಸ್ಕೊಂಡಿದ್ದೆ ನಾನು. ನೆಕ್ಸ್ಟ್ ಇನ್ನೊಂದು ಸರ ಹಾಕ್ಬಿಡೋಣ. ಈಗ ನಾವು ಮುಖವಾಡನ ಇಟ್ಕೊಳ್ಳೋಣ. ಸೊ ಹೀಗೆ ಈ ತರ ರೆಡಿ ಆಯ್ತು. ಸೊ ಈ ರೀತಿ ನಾನು ಮುಖವಾಡ ಎಲ್ಲ ಹಾಕೊಂಡಿದ್ದೀನಿ. ನಾನು ಇವತ್ತು ಮಾಡ್ತಾ ಇರೋ ಸ್ಟೈಲು ಉತ್ತರ ಕರ್ನಾಟಕ ಸ್ಟೈಲು. ನಮ್ಮ ಕಡೆ ಹೆಂಗೆ ಮಾಡ್ತಾರೆ ಹಂಗೆ ಮಾಡತ್ತೀನಿ ನಾನು. ಯಾಕಂದ್ರೆ ಸಂಪ ಶುಕ್ರವಾರನೂ ಮಾಡ್ತಾರೆ ಊರ ಕಡೆಗೆ. ವಾರ ವಾರ ಹೆಂಗೆ ಮಾಡ್ಬೇಕಪ್ಪ ಬ್ಲೌಸ್ ಪೀಸಿಂದ ನಾವು ಇದು ಮಾಡೋಕ್ಕಾಗಲ್ಲ ಅಂತೆಲ್ಲ ಅನ್ಕೊಂತಿರ್ತಾರೆ. ಸೊ ಅಂಥವ್ರಿಗೆಲ್ಲ ಯೂಸ್ ಆಗಲಿ ಅಂತ ನಾನು ಮಾಡ್ತಿರೋದು. ಮತ್ತು ಊರ ಕಡೆ ಸ್ಪೆಷಲಾಗಿ ಏನು ಮಾಡ್ತಾರೆ ಅಂದರೆ ತುರಾಯಿ ಅಂತ ಮಾಡ್ತೀವಿ ನಾವು. ಅದನ್ನ ಮಾಡೋದಕ್ಕೋಸ್ಕರ ನಾನು ಇನ್ನೊಂದು ಬ್ಲೌಸ್ ಪೀಸನ್ನು ತೊಗೊಂಡಿದ್ದೀನಿ ಈ ಥರ. ಸೊ ಅದನ್ನ ಹೆಂಗೆ ಮಾಡೋದು ಅಂತ ಬನ್ನಿ ನೋಡೋಣ. ನಾನು ಇದಕ್ಕೆ ಒಂದು ಅರ್ಧ ಪೀಸ್ ಅಷ್ಟು ನೋಡಿ ಈ ಥರ ಒಂದು ನ್ಯೂಸ್ ಪೇಪರನ್ನು ಕಟ್ ಮಾಡಿ ಈ ಥರ ಹಾಕ್ಕೊಳ್ಬೇಕು, ಅರ್ಧ ಪೀಸು. ಯಾಕಂದರೆ ಇದು ಸ್ಟಿಫಾಗಿ ಬರಲಿ ಅಂತ ಹೇಳಿಬಿಟ್ಟು ಅಷ್ಟೇ. ಇವಾಗ ಇದು ಬ್ಲೌಸ್ ಪೀಸನ್ನು ಕರೆಕ್ಟಾಗಿ ಅರ್ಧ ಮಧ್ಯದಲ್ಲಿ ಸೆಂಟ್ರಲ್ಲಿ ಇದರ ಈ ಥರ ಫೋಲ್ಡ್ ಮಾಡ್ಕೋಬೇಕು. ಮಾಡ್ಕೊಂಡ್ಬಿಟ್ಟು ಇದು ನೆರಿಗೆ ಹೇಗೆ ಮಾಡ್ಕೊತೀವಲ್ವ ಅದೇ ಥರನೇ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ಇದಕ್ಕೂ ಈ ಥರ ನೆರಿಗೆ ಮಾಡ್ಕೊಳ್ಳಿ. ಸೊ ಈ ಥರ ಇದು ಕರೆಕ್ಟಾಗಿ ಒಂದೇ ಲೆವೆಲ್ ಬರೋ ಥರ ಜೋಡಿಸ್ಕೊಳ್ಳಿ. ನೋಡಿ ಈ ಥರ. ಸೊ ಇದು ಹೀಗೆ ಬರುತ್ತೆ. ಹಾಗಾಗಿ ನಾನು ಇದು ಮಾಡ್ಕೊಂಡಿರೋದು. ಇಷ್ಟು ಮಾಡ್ಕೊಂಡ್ಮೇಲೆ ನಾವು ಇದು ತಲೆ ಮೇಲೆ ಇಡೋದಕ್ಕೋಸ್ಕರ ಇದು ಎಷ್ಟು ಹೈಟ್ ಬೇಕೋ ಇಷ್ಟು ಹೈಟು, ಅಥವಾ ಈ ಥರ ಚಿಕ್ಕದಾಗಿ ಬೇಕು ಅಂದರೆ ಚಿಕ್ಕದಾಗಿ ಎಷ್ಟು ಹೈಟ್ ಬೇಕೋ ನೋಡಿಕೊಂಡು ನಾವು ಅಲ್ಲಿ ಒಂದು ಪಿನ್ನನ್ನು ಹಾಕ್ಕೊಳ್ಬೇಕಷ್ಟೆ. ಹಿಂದ್ಗಡೆಯಿಂದ ಪಿನ್ ಹಾಕೊಳ್ಳಿ. ನೋಡಿ ಈ ಥರ ಹಿಂದ್ಗಡೆ ಹಾಕೊಂಡ್ಬಿಟ್ರೆ ಮುಂದ್ಗಡೆ ಅದು ಕಾಣಿಸೋದಿಲ್ಲ. ಈ ಥರ ಪಿನ್ ಹಾಕೊಂಡೆ ನಾನು. ನೋಡಿ ಈ ಥರ ರೆಡಿ ಆಯ್ತಿದ್ದು. ಸೊ ಇದಕ್ಕೆ ನಾವು ತುರಾಯಿ ಅಂತ ಹೇಳೋದು. ಇವಾಗ ಇದನ್ನ ತಲೆ ಮೇಲೆ ಜೋಡಿಸ್ಕೋಬೇಕು. ಮುಂಚೆ ನಾನು ಫಸ್ಟು ಒಂದು ಹಾರನ ಹಾಕೊಂಡ್ಬಿಡ್ತೀನಿ, ಯಾಕಂದರೆ ಅದು ಹಾಕಿದ್ಮೇಲೆ ಹಾರ ಹಾಕೊಳಕ್ಕಾಗಲ್ಲ. ಹಾಗಾಗಿ ಈ ತೆಂಗಿನಕಾಯಿ ಹಿಂದ್ಗಡೆ ತೆಂಗಿನಕಾಯಿ ಇರುತ್ತಲ್ವ ಅದ್ರ ಮೇಲೆ ಇದನ್ನ ಕೂರಿಸ್ಬೇಕು. ಅದನ್ನ ಈ ತರ ಫಿಕ್ಸ್ ಮಾಡ್ಕೊಬೇಕು. ಸೊ ಇವಾಗ ಇದನ್ನ ನೆರಿಗೆನ ಕ್ಲೀನ್ ಆಗಿ ಈ ತರ ಮಾಡ್ಕೊಳ್ಳಿ. ನ್ಯೂಸ್ ಪೇಪರ್ ಹಾಕಿರ್ತೀವಲ್ವಾ ಹಾಗಾಗಿ ಅದು ಕ್ಲೀನ್ ಆಗಿ ಸ್ಟಿಫ್ ಆಗಿ ಬರುತ್ತೆ. ಸೊ ನೋಡಿ ಈ ತರ ರೀತಿಯಾಗಿ ನಾವು ತುರಾಯಿನ ಲಕ್ಷ್ಮೀ ದೇವಿಗೆ ಅಲಂಕಾರ ಮಾಡಬಹುದು ತುರಾಯಿಯಿಂದ. ಸೊ ಹೇಗಿದೆ ಅಲಂಕಾರ ಹೇಗಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಇಷ್ಟ ಆದ್ರೆ ಲೈಕ್ ಮಾಡಿ. ಓಕೆ, ಇದನ್ನ ನಾನು ಪಾರ್ಟ್ 1 ಅಂತ ಹಾಕ್ತೀನಿ. ಮತ್ತೆ ಇನ್ನೂ ಎಷ್ಟು ವೆರೈಟಿ ಅಲಂಕಾರ ಹೇಗೆ ಮಾಡೋದು, ಬ್ಲೌಸ್ ಪೀಸ್ ಇಂದಾನೆ ಬೇರೆ ಬೇರೆ ಅಲಂಕಾರಗಳನ್ನ ಮಾಡಿ ತೋರಿಸ್ತೀನಿ ಮತ್ತೆ ಮುಂದೆ ಬರೋ ವಿಡಿಯೋಗಳಲ್ಲಿ.
ಈ ಒಂದು ಅಲಂಕಾರ ಅಥವಾ ಈ ಒಂದು ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತೆ ಸಿಗ್ತೀನಿ ಪಾರ್ಟ್ 2 ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.